ಹಾಯ್ ಗೆಳೆಯರೇ, ನಿಮ್ಮ ರೇಷ್ಮಾ ಜಿಕೆ ಅಡ್ಡ 2.0 ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮಗೆ ಇವತ್ತು ಮಳೆಯಲ್ಲಿ ಮೂಡಿದ ಪ್ರೀತಿ ಕಥೆಯ ಮುಂದಿನ ಭಾಗವನ್ನು ಹೇಳುತ್ತೇನೆ. ಆ ರಾತ್ರಿ ನಂದಿನಿಯ ಮನೆ ತುಂಬಾ ಮೌನವಾಗಿತ್ತು. ಆದರೆ ಆ ಮೌನದ ಹಿಂದೆ ಬಿರುಗಾಳಿ ಅಡಗಿತ್ತು. ಅವಳ ತಂದೆ ರಾಘವೇಂದ್ರ ಶೆಟ್ಟಿ ಕೋಪದಿಂದ ಕುಳಿತಿದ್ದರು. ಅವರ ಕೈಯಲ್ಲಿ ನಂದಿನಿಯ ಮೊಬೈಲ್ ಇತ್ತು. ಈ ಆದಿತ್ಯ ಯಾರು ಎಂದು ಮತ್ತೆ ಕೇಳಿದರು. ನಂದಿನಿಯ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅಪ್ಪ, ಅವನು ನನ್ನ ಕ್ಲಾಸ್ಮೇಟ್. ಸುಳ್ಳು ಹೇಳಬೇಡ. ಅವರು ಮೊಬೈಲ್ನಲ್ಲಿದ್ದ ಸಂದೇಶಗಳನ್ನು ತೋರಿಸಿದರು. ನಿನ್ನ ನಗುವೇ ನನ್ನ ದಿನದ ಸಂತೋಷ. ನಿನ್ನ ಜೊತೆ ಮಾತನಾಡದೆ ನಿದ್ರೆ ಬರಲ್ಲ. ಆ ಸಂದೇಶಗಳನ್ನು ನೋಡಿದ ತಕ್ಷಣ ನಂದಿನಿಯ ಕಣ್ಣುಗಳು ತೇವವಾದವು. ಅವಳು ಮೌನವಾಗಿದ್ದಳು. ನೀನು ಅವನನ್ನು ಪ್ರೀತಿಸುತ್ತೀಯಾ ಎಂದು ತಂದೆ ಗಟ್ಟಿಯಾಗಿ ಕೇಳಿದರು. ಕೆಲ ಕ್ಷಣ ಮೌನ. ನಂತರ ನಂದಿನಿ ನಿಧಾನವಾಗಿ ತಲೆ ಆಡಿಸಿದಳು. ಹೌದು ಅಪ್ಪ. ಆ ಒಂದು ಮಾತು ಕೇಳುತ್ತಿದ್ದಂತೆ ಅವರ ಕೋಪ ಹೆಚ್ಚಾಯಿತು. ನಮ್ಮ ಮನೆಯ ಗೌರವ ಮರೆತೆಯ? ಅಪ್ಪ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಪ್ರೀತಿ ಮಾಡೋದು ತಪ್ಪಲ್ಲವೇ? ಅದು ತಪ್ಪಲ್ಲ. ರಾಘವೇಂದ್ರ ಅವರು ಕೋಪದಿಂದ ಮೊಬೈಲ್ ಅನ್ನು ಟೇಬಲ್ ಮೇಲೆ ಎಸೆದರು. ಇನ್ನು ಮುಂದೆ ಆ ಹುಡುಗನ ಜೊತೆ ಯಾವುದೇ ಸಂಪರ್ಕ ಬೇಡ. ಮುಂದಿನ ದಿನ ನಂದಿನಿ ಕಾಲೇಜಿಗೆ ಬಂದಾಗ ಅವಳ ಮುಖದಲ್ಲಿ ನಗು ಇರಲಿಲ್ಲ. ಆದಿತ್ಯ ಅವಳನ್ನು ಕಂಡ ತಕ್ಷಣ ಏನೋ ಸಮಸ್ಯೆ ಇದೆ ಎಂದು ಅರ್ಥ ಮಾಡಿಕೊಂಡ. ಏನಾಯಿತು? ನಂದಿನಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅಪ್ಪನಿಗೆ ಎಲ್ಲ ಗೊತ್ತಾಗಿದೆ. ಆದಿತ್ಯನ ಮುಖವೂ ಬದಲಾಯಿತು. ನಂತರ ಅವರು ನಮ್ಮ ಸಂಬಂಧ ಒಪ್ಪುವುದಿಲ್ಲ. ಕೆಲ ಕ್ಷಣ ಇಬ್ಬರೂ ಮೌನವಾಗಿದ್ದರು. ಅವರ ಕನಸುಗಳ ಮೇಲೆ ಮೊದಲ ಬಾರಿಗೆ ಭಯದ ನೆರಳು ಬಿದ್ದಿತ್ತು. ಆ ದಿನದಿಂದ ನಂದಿನಿಯ ಮೇಲೆ ಮನೆಯವರ ಕಣ್ಗಾವಲು ಹೆಚ್ಚಾಯಿತು. ಮೊಬೈಲ್ ಪರಿಶೀಲನೆ, ಹೊರಗೆ ಹೋಗುವುದಕ್ಕೆ ನಿರ್ಬಂಧ, ಸ್ನೇಹಿತರ ಜೊತೆಗೂ ಕಡಿಮೆ ಸಮಯ. ಆದರೆ ಪ್ರೀತಿಯನ್ನು ತಡೆಯುವುದು ಸುಲಭವಲ್ಲ. ಇಬ್ಬರೂ ಕಾಲೇಜಿನಲ್ಲಿ ಭೇಟಿಯಾಗುತ್ತಿದ್ದರು. ಲೈಬ್ರರಿಯ ಒಂದು ಮೂಲೆಯಲ್ಲಿ, ಕ್ಯಾಂಪಸ್ನ ಹಳೆಯ ಆಲದ ಮರದ ಕೆಳಗೆ. ಒಬ್ಬರ ಕಣ್ಣುಗಳಲ್ಲಿ ಮತ್ತೊಬ್ಬರು ಧೈರ್ಯ ಹುಡುಕುತ್ತಿದ್ದರು. ಈ ಮಧ್ಯೆ ರಾಹುಲ್ನ ವರ್ತನೆ ಬದಲಾಗತೊಡಗಿತು. ಅವನು ನಂದಿನಿಯನ್ನು ಇಷ್ಟಪಡುತ್ತಿದ್ದ. ಆದರೆ ನಂದಿನಿ ಆದಿತ್ಯನನ್ನು ಪ್ರೀತಿಸುತ್ತಿದ್ದಾಳೆ ಎಂಬುದು ಅವನಿಗೆ ಸಹಿಸಲಿಲ್ಲ. ಒಂದು ದಿನ ಅವನು ಆದಿತ್ಯನ ಬಳಿ ಬಂದ. ನೀನು ನಂದಿನಿಗೆ ಸರಿಯಾದ ವ್ಯಕ್ತಿಯಲ್ಲ. ಆದಿತ್ಯ ಆಶ್ಚರ್ಯದಿಂದ ನೋಡಿದ. ಅರ್ಥವೇನು? ಅವಳ ಕುಟುಂಬ ಶ್ರೀಮಂತ, ನೀನು ಮಧ್ಯಮ ವರ್ಗದವನು. ಪ್ರೀತಿಗೆ ಹಣ ಮುಖ್ಯವಲ್ಲ. ರಾಹುಲ್ ನಕ್ಕ. ಜಗತ್ತು ಹಾಗೆ ಯೋಚಿಸುವುದಿಲ್ಲ. ಆ ಮಾತುಗಳು ಆದಿತ್ಯನ ಮನಸ್ಸಿಗೆ ನೋವು ಕೊಟ್ಟವು. ಆದರೆ ಅವನು ಏನೂ ಹೇಳಲಿಲ್ಲ. ಕೆಲ ದಿನಗಳ ನಂತರ ನಂದಿನಿ ಕಾಲೇಜಿಗೆ ಬರಲಿಲ್ಲ. 1 ದಿನ, 2 ದಿನ, 3 ದಿನ. ಆದಿತ್ಯ ಆತಂಕಗೊಂಡ. ಅವನು ಕರೆ ಮಾಡಿದ. ಆದರೆ ಉತ್ತರ ಇರಲಿಲ್ಲ. ಕೊನೆಗೆ 4ನೇ ದಿನ ನಂದಿನಿ ಕಾಲೇಜಿಗೆ ಬಂದಳು. ನೀನು ಎಲ್ಲಿದ್ದೆ? ಮನೆಯಲ್ಲಿ. ನನಗೆ ಒಂದು ಸಂದೇಶ ಕೂಡ ಮಾಡಲಿಲ್ಲ. ನನ್ನ ಬಳಿ ಫೋನ್ ಇರಲಿಲ್ಲ. ಅದು ಕಾರಣ ಅಲ್ಲ. ನಂದಿನಿಗೆ ಕೋಪ ಬಂತು. ನೀನು ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಪ್ರತಿದಿನ ಕಷ್ಟಪಡುತ್ತಿದ್ದೇನೆ. ನಾನು ಕೂಡ ಕಷ್ಟಪಡುತ್ತಿದ್ದೇನೆ. ಮೊದಲ ಬಾರಿಗೆ ಇಬ್ಬರ ನಡುವೆ ಜಗಳ ನಡೆಯಿತು. ನಂದಿನಿ ಅತ್ತುತ್ತಾ ಅಲ್ಲಿಂದ ಹೊರಟಳು. ಆದಿತ್ಯ ಅಲ್ಲೇ ನಿಂತ. ಅವನ ಹೃದಯ ಭಾರವಾಗಿತ್ತು. ಆ ರಾತ್ರಿ ಆದಿತ್ಯಗೆ ನಿದ್ರೆ ಬರಲಿಲ್ಲ. ಅವನು ಮಾಡಿದ ತಪ್ಪು ಅವನಿಗೆ ಅರ್ಥವಾಯಿತು. ಮುಂದಿನ ದಿನ ಕಾಲೇಜಿನಲ್ಲಿ ನಂದಿನಿಯನ್ನು ಕಂಡ. ಅವಳ ಮುಂದೆ ನಿಂತು ಹೇಳಿದ, ಕ್ಷಮಿಸು. ನಂದಿನಿ ಮೌನವಾಗಿದ್ದಳು. ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮೂಡಿತು. ನಾನು ಕ್ಷಮೆ ಕೇಳುತ್ತೇನೆ. ನಾವು ಜಗಳ ಮಾಡಬಾರದು. ಯಾವಾಗಲೂ ಇಲ್ಲ. ಇಬ್ಬರೂ ನಗಿದರು. ಆ ಕ್ಷಣದಲ್ಲಿ ಅವರ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು. ಒಂದು ಸಂಜೆ ಕ್ಯಾಂಪಸ್ನ ಹಳೆಯ ಆಲದ ಮರದ ಕೆಳಗೆ ಕುಳಿತಿದ್ದಾಗ ನಂದಿನಿ ಕೇಳಿದಳು, ನಮ್ಮ ಭವಿಷ್ಯ ನಿಜವಾಗಿಯೂ ಒಟ್ಟಿಗೆ ಇರುತ್ತದೆಯಾ? ಆದಿತ್ಯ ಅವಳ ಕೈ ಹಿಡಿದ. ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ವಿಷಯ ಗೊತ್ತು. ಏನು? ನಾನು ನಿನ್ನನ್ನು ಯಾವಾಗಲೂ ಬಿಡುವುದಿಲ್ಲ. ನಂದಿನಿ ನಗಿದಳು. ಆದರೆ ಅವಳ ಮನಸ್ಸಿನ ಆಳದಲ್ಲಿ ಒಂದು ಭಯ ಇನ್ನೂ ಉಳಿದಿತ್ತು. ಏಕೆಂದರೆ ಅವಳಿಗೆ ಗೊತ್ತಿತ್ತು, ಅವಳ ತಂದೆ ಈ ಸಂಬಂಧವನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಅದೇ ಸಮಯದಲ್ಲಿ ನಂದಿನಿಯ ಮನೆಯಲ್ಲೊಂದು ದೊಡ್ಡ ನಿರ್ಧಾರ ಕೈಗೊಳ್ಳಲಾಯಿತು. ರಾಘವೇಂದ್ರ ಶೆಟ್ಟಿ ತಮ್ಮ ಹಳೆಯ ಸ್ನೇಹಿತನ ಮಗನ ಬಗ್ಗೆ ಮಾತುಕತೆ ಆರಂಭಿಸಿದರು. ಅವನು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದ. ಶ್ರೀಮಂತ. ಕುಟುಂಬಕ್ಕೆ
ನನಗೆ ಇಷ್ಟವಾದ ಹುಡುಗ. ಇನ್ನೂ 2 ವರ್ಷಗಳಲ್ಲಿ ನಂದಿನಿಯ ಮದುವೆ ಬಗ್ಗೆ ಯೋಚಿಸೋಣ ಎಂದು ಅವರು ಹೇಳಿದರು. ಆ ಮಾತು ಕೇಳಿ ನಂದಿನಿಯ ತಾಯಿ ಬೆಚ್ಚಿಬಿದ್ದರು. ಆದರೆ ನಂದಿನಿಗೆ ಇದರ ಬಗ್ಗೆ ಇನ್ನೂ ಗೊತ್ತಿರಲಿಲ್ಲ. ಅವಳ ಜೀವನದಲ್ಲಿ ಮತ್ತೊಂದು ಬಿರುಗಾಳಿ ಬರಲು ಸಿದ್ಧವಾಗುತ್ತಿತ್ತು.